ಇವತ್ತಿನ ತರಗತಿಗೆ ಪ್ರಿಯ ವಿದ್ಯಾರ್ಥಿಗಳಿಗೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ದಿನದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ 9ನೇ ತರಗತಿಯ ಪದ್ಯಭಾಗ 5 ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂತಹ ಮರಳಿ ಮನೆಗೆ ಎನ್ನುವ ಪದ್ಯಭಾಗವನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡ್ತಾ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯವನ್ನು ಅರಿಯುವ ದೃಷ್ಟಿಯಿಂದ ನವೋದಯ ಸಾಹಿತ್ಯದ ಕಾಲಘಟ್ಟ, ನವ್ಯ ಸಾಹಿತ್ಯದ ಕಾಲಘಟ್ಟ, ಪ್ರಗತಿಶೀಲ ಕಾಲಘಟ್ಟ, ಹಾಗೆ ದಲಿತ ಬಂಡಾಯ ಕಾಲಘಟ್ಟ ಅಂಥೇಳಿ ನಾವು ವಿಭಾಗೀಕರಿಸಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಅರವಿಂದ ಮಾಲಗತ್ತಿ ಅಂತಕ್ಕಂತಹ ಒಬ್ಬ ಪ್ರಗತಿಪರ ಚಿಂತಕರು, ಸಾಹಿತಿಗಳೇನಿದ್ದರೆ ಇವರು ದಲಿತ ಸಂವೇದನೆಯನ್ನು ಅರ್ಥ ಮಾಡಿಕೊಂಡು ಇಡೀ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ತನ್ನ ಸಾಹಿತ್ಯವನ್ನು ರಚನೆ ಮಾಡ್ತಾ ಬಂದಿದ್ದಾರೆ ಮಕ್ಕಳೇ. ದಲಿತ ಸಾಹಿತ್ಯ ಅಂದ್ರೇನು ಎನ್ನುವ ವಿಚಾರವನ್ನು ಚರ್ಚೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂತಹ ಮನೋಭಾವ, ಶ್ರೀಮಂತ ಬಡವ ಅಂತಕ್ಕಂತಹ ಮನೋಭಾವ ಇದು ತಾಂಡವ ಆಡ್ತಾ ಇತ್ತು. ಸಾಹಿತ್ಯದಲ್ಲೂ ಕೂಡ ಪ್ರಭಾವವನ್ನು ಬೀರ್ತು ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ ಏನು ವರ್ಣಗಳಿದ್ದಾವೆ, ಇಲ್ಲಿ ಕೊನೆಯ ವರ್ಣ ಶೂದ್ರರು ಅಂತಕ್ಕಂಥದ್ದು ಏನೋ ವರ್ಣ ಇದೆ. ಇವರು ಮೇಲಸ್ತರದಲ್ಲಿರ್ತಕ್ಕಂತಹ ಎಲ್ಲರ ಸೇವೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರ ಸೇವೆಯನ್ನು ಶೂದ್ರರು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಸಮಾಜದಲ್ಲಿ ಇತ್ತು. ಅದು ಎಷ್ಟರ ಮಟ್ಟಿಗೆ ತಳವನ್ನು ಹೂಡ್ತು ಅಂತಂದರೆ, ಶೂದ್ರರನ್ನ ಹಿಂಸೆ ಮಾಡುವಂತಹ, ಕ್ರೌರ್ಯ ಮಾಡುವಂತಹ, ಒಂದು ಮಾನಸಿಕ ಸ್ಥಿತಿಗಳು ಸಮಾಜದಲ್ಲಿ ಉಂಟಾಯಿತು ಅಂತ ಹೇಳಿ. ಇದನ್ನು ಸರಿ ಮಾಡೋದು ಹೇಗೆ? ಹಾಗಾದ್ರೆ ಅನೇಕ ಚಿಂತಕರು ಏನು ಮಾಡಿದ್ರು, ತನ್ನ ಬರವಣಿಗೆ ಮುಖಾಂತರ, ಸಾಹಿತ್ಯದ ಮುಖಾಂತರ ಓದುಗರಲ್ಲಿ ಇದನ್ನು ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದರು. ಸಮಾಜದಲ್ಲಿರ್ತಕ್ಕಂಥ ವರ್ಣ ಸ್ತರಗಳಲ್ಲಿ ಕೊನೆಯ ಸ್ತರದ ಮೇಲೆ ಅನೇಕ ರೀತಿಯ ದೌರ್ಜನ್ಯ, ಮಾನಸಿಕ ಹಿಂಸೆಗಳು ನಡೀತಾ ಇದೆ. ಮತ್ತು ಸಮಾಜ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಮಾಜವನ್ನು ತಿದ್ದಬೇಕು, ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂತಹ ಸ್ಥಾನಮಾನಗಳು ಸಿಗಬೇಕು ಅಂತಕ್ಕಂತಹ ಹೋರಾಟ ಆರಂಭ ಆಯಿತು. ಅದು ಸಾಹಿತ್ಯದ ಮುಖೇನ ಓದುಗರಲ್ಲಿ, ಚಿಂತಕರಲ್ಲಿ ಒಂದು ಮಾನಸಿಕ ಸ್ಥಿತಿಗಳನ್ನು ಹರಿಬಿಡಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು, ಚರ್ಚೆಗೆ ಒಂದು ವೇದಿಕೆ ಬೇಕಾಗಿತ್ತು. ಇವೆಲ್ಲ ಅದರ ನಿಟ್ಟಿನಲ್ಲಿ ಸಾಹಿತ್ಯ ರಚನೆ ಆಯಿತು ಮಕ್ಕಳೇ. ಅದೇ ದಲಿತ ಸಾಹಿತ್ಯ. ದಲಿತ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ದಲಿತ ಸಾಹಿತ್ಯದ ಕವಿಗಳು, ಸಿದ್ಧಲಿಂಗಯ್ಯ ಆಗಿರ್ಬೋದು, ದೇವದ ಮಹಾದೇವ ಆಗಿರ್ಬೋದು, ದಲಿತ ನಾಯಕ ಆಗಿರ್ಬೋದು, ಹಾಗೆ ಅದರ ಸಾಲಿನಲ್ಲಿ ಬರ್ತಕ್ಕಂಥವರೇ ಅರವಿಂದ ಮಾಲಗತ್ತಿಯವರು ಅಂತೇಳಿ ಕವನಗಳ ಮುಖಾಂತರ, ಆತ್ಮಕಥೆಗಳ ಮುಖಾಂತರ, ಕಾದಂಬರಿಗಳ ಮುಖಾಂತರ ಈ ಥರದ ಅನೇಕ ಪ್ರಸ್ತುತ ಸಂದರ್ಭಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕಾಗಿದೆ ಅಂತಕ್ಕಂಥ ಅಂಶವನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಮರಳಿ ಮನೆಗೆ ಅಂತಕ್ಕಂತಹ ಕವನ ಏನಿದೆಯಲ್ಲ, ಇದು ಅರವಿಂದ ಮಾಲಗತ್ತಿಯವರು ಪ್ರಸ್ತುತ ಸಂದರ್ಭದಲ್ಲಿ ಬುದ್ಧನ ತತ್ವಗಳು, ಬುದ್ಧ ಹೇಳಿಕೊಟ್ಟಿರ್ತಕ್ಕಂತಹ ಮಾತುಗಳು, ಬುದ್ಧ ಬೋಧಿಸಿರ್ತಕ್ಕಂತಹ ತಿಳುವಳಿಕೆ ಏನಿದೆ, ಪ್ರಸ್ತುತ ಸಂದರ್ಭದಲ್ಲಿ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಇವತ್ತು ಅವುಗಳನ್ನು ನಾವು ಮರೆತು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಪ್ರಸ್ತುತ ಸಂದರ್ಭದಲ್ಲಿ ಅವುಗಳನ್ನು ಪುನಃ ಮರುಚಿಂತನೆ ಮಾಡುವ ಅವಶ್ಯಕತೆ ಇದೆ ಅಂತಕ್ಕಂಥ ಅಂಶವನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಅರವಿಂದ ಮಾಲಗತ್ತಿಯವರು 9ನೇ ತರಗತಿಯಲ್ಲಿ ನಮಗೆ ಮರಳಿ ಮನೆಗೆ ಅಂತಕ್ಕಂತಹ ಒಂದು ಕವನವನ್ನು ನಮಗೆ ಇದ್ದಾರೆ ಮಕ್ಕಳೇ. ಅದನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ. ಇಲ್ಲಿ
ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅರವಿಂದ ಮಾಲಗತ್ತಿಯವರ ಒಂದು ಪರಿಚಯವನ್ನು ಮಾಡ್ಕೊಂಡು ಮಕ್ಕಳೇ. ಅರವಿಂದ ಮಾಲಗತ್ತಿಯವರ ಕಾಲ 1956. ಅರವಿಂದ ಮಾಲಗತ್ತಿಯವರ ಕಾಲ ಎಷ್ಟು? 1956. ಇವರ ಸ್ಥಳ ಯಾವುದು? ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಅಂತೇಳಿ. ಅರವಿಂದ ಮಾಲಗತ್ತಿಯವರ ಸ್ಥಳ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದವರು. ಇವರು ತನ್ನ ವ್ಯಾಸಂಗವನ್ನು MA ಮತ್ತು PhD ಪದವಿಯನ್ನು ಪಡ್ಕೊಂಡು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಮಕ್ಕಳೇ. ಹಾಗೆ ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳನ್ನು ಬರೆಯೋದಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೂಕನಿಗೆ ಬಾಯಿ ಬಂದಾಗ ಅಂತಕ್ಕಂತಹ ಕೃತಿ, ಕಪ್ಪು ಕಾವ್ಯ, ಮೂರನೇ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಅಂತಕ್ಕಂಥದ್ದು, ಚಾಂಡಾಲ ಸರ್ಗಾರೋಹಣಂ ಅಂತಕ್ಕಂತಹ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಹಾಗೆ ಕಾರ್ಯ ಅಂತಕ್ಕಂತಹ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಹಾಗೆ ಅರವಿಂದ ಮಾಲಗತ್ತಿಯವರು ತನ್ನ ಆತ್ಮಕಥನ ರಚನೆ ಮಾಡಿದ್ದಾರೆ. ಅದೇ ಗೌರ್ಮೆಂಟ್ ಬ್ರಾಹ್ಮಣ ಅಂತೇಳಿ. ಅನೇಕ ಕಾಂಪಿಟೇಟಿವ್ ಎಕ್ಸಾಂಪಲ್ಲಿ ಕೇಳ್ತಾ ಇರ್ತಾರೆ, ಅರವಿಂದ ಮಾಲಗತ್ತಿಯವರ ಆತ್ಮಕಥನ ಯಾವುದು ಅಂತೇಳಿ. ಗೌರ್ಮೆಂಟ್ ಬ್ರಾಹ್ಮಣ. ಹೀಗೆ ಅನೇಕ ಪ್ರಶಸ್ತಿಗಳು ಲಭಿಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮೂಕನಿಗೆ ಬಾಯಿ ಬಂದಾಗ ಅಂತಕ್ಕಂತಹ ಕೃತಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಲಭಿಸಿದೆ. ಹಾಗೆ ಕಪ್ಪು ಕಾವ್ಯ ಅಂತಕ್ಕಂತಹ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಲಭಿಸಿದೆ. ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂತಹ ಏನು ಆತ್ಮಕಥಾ ಇದೆ, ಇದಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ ಮಕ್ಕಳೇ. ಹಾಗೆ ಪ್ರಸ್ತುತ ಪದ್ಯ ಭಾಗವನ್ನು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ದು ಮುದ್ದೇಬಿಹಾಳದಲ್ಲೇ. ನಂತರ ಸೋಲಾಪುರದ ಮಹಾನಗರ ಪಾಲಿಕೆ ಶಾಲೆ ಸೇರಿ ಮಾಧ್ಯಮಿಕ ಶಿಕ್ಷಣ ಪಡೆದರು. ಮತ್ತೆ ಮುದ್ದೇಬಿಹಾಳಕ್ಕೆ ಮರಳಿದ ಅವರು ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನು ಅಲ್ಲಿಯೇ ಪೂರೈಸಿದರು. ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದರು. ಉತ್ತರ ಕರ್ನಾಟಕದ ಜನಪದ ಆಟಗಳು ವಿಷಯದ ಬಗ್ಗೆ ಅವರು ಮಂಡಿಸಿದ ಪ್ರೌಢ ಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ PhD ಪದವಿಯ ಜೊತೆಗೆ ಚಿನ್ನದ ಪದಕವನ್ನು ಪ್ರದಾನ ಮಾಡಿತು. ಓದು ಹಾಗೂ ಅಧ್ಯಯನಶೀಲತೆಯ ಅವರ ಛಲ ಅನುಕರಣೀಯ. ಅರವಿಂದ ಮಾಲಗತ್ತಿ ಅವರು ಅತ್ಯಂತ ಹಿಂದುಳಿದ ಬಡ ಕುಟುಂಬದಿಂದ ಬಂದವರಾದರೂ ಸುಶಿಕ್ಷಿತ ದೇಶಭಕ್ತ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ಯಲ್ಲಪ್ಪ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೆರೆವಾಸ ಅನುಭವಿಸಿದವರು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದವರು. ಬಾಲ್ಯದಲ್ಲೇ ತಂದೆಯವರನ್ನು ಕಳೆದುಕೊಂಡ ಅರವಿಂದ ಮಾಲಗತ್ತಿ ಅವರನ್ನು ಅಕ್ಕರೆಯಿಂದ ಬೆಳೆಸಿದವರು ಅವರ ಚಿಕ್ಕಪ್ಪ ಶಿವಪ್ಪ ನಾಗಬಸಪ್ಪ ಮಾಲಗತ್ತಿಯವರು. ಮಾದರಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಅರವಿಂದ ಮಾಲಗತ್ತಿಯವರು ತಮ್ಮ ತಂದೆಯವರಂತೆ ವಿದ್ಯಾದಾನಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡರು. 1984ರಲ್ಲಿ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿದ ಅವರು ವಿದ್ಯಾಕ್ಷೇತ್ರಕ್ಕೆ ಪದಾರ್ಪಣ ಮಾಡಿದರು. ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ಅರವಿಂದ ಮಾಲಗತ್ತಿಯವರು ಈಗಲೂ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 6 ಗಂಟೆಯ ಮೊಳಗು ಮೂಡಣದ ಹೆರೆಗೆ ಮನೆಯಲ್ಲಿ ಸಡಗರವೋ ಸಡಗರ, ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ ಉಲ್ಲಾಸಗಳ ತಂದ. 5 ವರ್ಷಗಳ ಕಾಲ ಪ್ರಸಾರಾಂಗದ ನಿರ್ದೇಶಕರಾಗಿ ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲಿ
2 ಅವಧಿಗೆ ನಿರ್ದೇಶಕರಾಗಿ, ಮೈಸೂರು ಜನಪದ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾಗಿಯೂ ಅವರು ಸೇವೆ ಸಲ್ಲಿಸಿದರು. ಸಂಶೋಧನಾತ್ಮಕ ಸಾಹಿತ್ಯ ರಚನೆಯಿಂದ ಪ್ರಸಿದ್ಧರಾಗಿರುವ ಮಾಲಗತ್ತಿಯವರು ಕುವೆಂಪು ಅಧ್ಯಯನ ಕೇಂದ್ರದಲ್ಲಿ ತಮ್ಮ ಸಂಶೋಧನೆ ಅಧ್ಯಯನವನ್ನು ಮುಂದುವರೆಸಿದ್ದು, ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕಾಣಿಕೆ ನೀಡುತ್ತಿದ್ದಾರೆ. ಹಿಂದುಳಿದ ಕುಟುಂಬದಿಂದ ಬಂದ ಅವರು ಶೋಷಣೆಯ ವಿರುದ್ಧ ವೈಚಾರಿಕ ನೆಲೆಗಟ್ಟಿನಲ್ಲಿ ತಮ್ಮ ಬರವಣಿಗೆಯ ಮೂಲಕವೇ ಹೋರಾಟ ಮಾಡಿದ್ದಾರೆ. ಈ ಹೋರಾಟ ಮುಂದುವರಿಸಿದ್ದಾರೆ ಎಂಬುದು ವಿಮರ್ಶಕರ ಅನಿಸಿಕೆ. ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಕನ್ನಡದ ಸಮಕಾಲೀನ ಲೇಖಕರಲ್ಲಿ ಗಣ್ಯರು. ಅವರು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಾವ್ಯ, ಕಾದಂಬರಿ, ನಾಟಕ, ಜಾನಪದ, ಸಂಶೋಧನೆ, ಆತ್ಮಚರಿತ್ರೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಪ್ರಕಾರಗಳಲ್ಲಿ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತಮ್ಮ ಛಾಪನ್ನು ಅವರು ಮೂಡಿಸ್ತಾರೆ. ಅವರ ಎಲ್ಲ ಬರವಣಿಗೆಗಳ ನೆಲೆ ಮಾನವೀಯವಾದಂತಹ ಮುಖವನ್ನು ಒಳಗೊಂಡಿರುವಂತಹದ್ದು. ಅವರ ಚಾಂಡಾಲ ಸ್ವರ್ಗಾರೋಹಣಂ ಆಗಲಿ, ಮೂಕನಿಗೆ ಬಾಯಿ ಬಂದಾಗ ಆಗಲಿ, ಗೌರ್ಮೆಂಟ್ ಬ್ರಾಹ್ಮಣ ಆಗಲಿ ತುಂಬ ವಿಶಿಷ್ಟವಾದಂತಹ ಕೃತಿಗಳು. ಅವರ ಈ ಗೌರ್ಮೆಂಟ್ ಬ್ರಾಹ್ಮಣ ಕನ್ನಡದ ಮೊದಲ ಆತ್ಮಚರಿತ್ರೆ ಅಂತ ಹೇಳಿ ಖ್ಯಾತವಾಗಿದೆ. ಅವರು ಕೇವಲ ಕವಿಯಾಗಿ, ಕಾದಂಬರಿಕಾರರಾಗಿ, ಆತ್ಮಚರಿತ್ರಕಾರರಾಗಿ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯವನ್ನು ಪುನರ್ ಪರಿಶೀಲಿಸುವಂತಹ ಒಂದು ಉದಾತ್ತವಾದ ವೈಚಾರಿಕವಾದಂತಹ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಅವರು ದಲಿತ ವರ್ಗದ ನೆಲೆಯಿಂದ ಬಂದಂತಹ ಲೇಖಕರಾದರೂ ಕೂಡ ಅಷ್ಟಕ್ಕೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ಇಡಿಯಾಗಿ ಶೋಷಿತ ವರ್ಗದ ಎಲ್ಲ ನೋವು ಮತ್ತು ಸಂಕಟಗಳನ್ನು ಕುರಿತ ಹಾಗೆ ಆಲೋಚನೆಯನ್ನು ಮಾಡಿದ್ದಾರೆ. ಸಾಮಾಜಿಕವಾದಂತಹ ಚಿಂತನೆಯನ್ನು ಕೂಡ ಅವರು ಮಾಡಿರುವಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರ 3ನೆಯ ಕಣ್ಣು ಆಗಲಿ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಎನ್ನುವಂತಹ ಅವರ ಕವನ ಸಂಗ್ರಹ ಆಗಲಿ, ಈಚಿನ ಅವರ ಹೊಸ ದೃಷ್ಟಿಕೋನವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರತಿಪಾದಿಸುತ್ತೆ. ಕಪ್ಪು ಕಾವ್ಯ, 3ನೇ ಕಣ್ಣು, ನಾದ ನಿನಾದ, ಚಂಡಾಲ ಸ್ವರ್ಗಾರೋಹಣ ಮೊದಲಾದ ಕವನ ಸಂಕಲನ, ಕಾರ್ಯ ಎಂಬ ಕಾದಂಬರಿ, ಮುಗಿಯದ ಕಥೆಗಳು ಕಥಾ ಸಂಕಲನ, ಜಾನಪದ ಶೋಧ, ಭೂತಾರಾಧನೆ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಮೊದಲಾದ ಸಂಶೋಧನಾತ್ಮಕ ವಿಮರ್ಶೆ, ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥನ ಸೇರಿದಂತೆ ಮಾಲಗತ್ತಿ ಅವರ ಚಿಂತನೆಯ ಮೂಸೆಯಿಂದ 50ಕ್ಕೂ ಹೆಚ್ಚು ಕೃತಿಗಳು ಅರಳಿವೆ. ಈ ಎಲ್ಲ ಕಾವ್ಯ ಕೃತಿಗಳಲ್ಲಿ ದಲಿತ ಪ್ರಜ್ಞೆಯನ್ನು ಕಾಣಬಹುದು ಎಂಬುದು ವಿಮರ್ಶಕರ ಅನಿಸಿಕೆ. ಅರವಿಂದ ಮಾಲಗತ್ತಿ ಅವರ ಸೋದರರೆಲ್ಲರೂ ವಿದ್ಯಾವಂತರಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಉನ್ನತ ಪದವಿ ಅಲಂಕರಿಸಿದವರು. ಪದ್ಯಭಾಗದಲ್ಲಿ ಏನೆಲ್ಲ ನಾವು ಅಂಶಗಳನ್ನು ನಾವು ತಿಳ್ಕೊತೀವಿ ಇವತ್ತಿನ ತರಗತಿಯಲ್ಲಿ ಅನ್ನೋದಾದ್ರೆ, ಇಂದಿನ ಸಮಾಜದ ವಾತಾವರಣವನ್ನ ಕಂಡು ಕವಿ ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧನ ತತ್ವಗಳ ಒಂದು ಆಗಮನ ಆಗಬೇಕು ಅಂತಕ್ಕಂಥ ಅಂಶವನ್ನ ನಾವು ಇವತ್ತಿನ ದಿವಸ ಪದ್ಯದ ಮುಖೇನ ತಿಳ್ಕೊತೀವಿ ಮಕ್ಕಳೇ. ಹಾಗೆ ನಾವೆಲ್ಲರೂ ಜಾತಿ ಧರ್ಮದ ಒಂದು ಈ ಅಂಧಕಾರವನ್ನು ನಾವು ಬಿಟ್ಟು ದಿವ್ಯ ಮನುಜರಾಗಬೇಕು, ದಿವ್ಯ ಮನುಜ ಮತವನ್ನು ನಾವು ಅನುಸರಿಸಬೇಕು ಅಂತಕ್ಕಂತಹ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ಕವನವನ್ನು ನಾವು ನೋಡಬೇಕಾಗ್ತದೆ ಮಕ್ಕಳೇ. ಹಾಗೆ ಈ ಕವನದಲ್ಲಿ ಪದಗಳ ಅರ್ಥವನ್ನು ನೀವು ಗಮನಿಸಬೇಕು. ದೀಕ್ಷಾ ಭೂಮಿ, ದೀಕ್ಷಾ ಭೂಮಿ ಅಂದರೆ ಉಪದೇಶವನ್ನ ಮಾಡುವಂತಹ ಒಂದು ಸ್ಥಳ. ಪಥ, ಪಥ ಅಂದ್ರೆ ದಾರಿ, ಮಾರ್ಗ. ಬುದ್ಧ, ಬುದ್ಧ ಶುದ್ಧೋಧನ ಮತ್ತು ಮಾಯಾದೇವಿಯ ಮಗ. ಹಾಗೆ ಈ
ಬುದ್ಧ ಅಂತಕ್ಕಂತಹ ಹೆಸರಿನ ಅರ್ಥ ಎಲ್ಲವನ್ನ ಬಲ್ಲವನು, ಎಲ್ಲವನ್ನ ತಿಳಿದವನು, ಅರಿತವನು ಅರ್ಥ ಬರ್ತದೆ ಮಕ್ಕಳೇ. ಮಹಾಮನೆ, ಮಹಾಮನೆ ಅಂದ್ರೆ 12ನೇ ಶತಮಾನದ ವಚನಕಾರರು ಒಂದು ಕಲ್ಯಾಣದಲ್ಲಿ ಸಭೆಯನ್ನ ಸೇರುವಂತಹ ಸ್ಥಳ, ಚರ್ಚೆ ಮಾಡತಕ್ಕಂಥ ಸ್ಥಳವನ್ನು ನಾವು ಮಹಾಮನೆ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ವೈಶಾಖ, ವೈಶಾಖ ಬೇಸುಗೆ ಅಂತೇಳಿ ತದ್ಗೌರೂಪ, ವೈಶಾಖ ತತ್ಸಮ ತದ್ಗೌರೂಪ ಬೇಸುಗೆ ಅಂತ ಅರ್ಥ ಬರ್ತದೆ ಮಕ್ಕಳು. ನೋಡಿ, ಪ್ರಸ್ತುತ ದಿನಮಾನಗಳು ಏನಾಗಿದೆ, ಸಮಾಜದ ಸ್ಥಿತಿಗತಿಗಳು ಏನಾಗಿದೆ ಅಂತಕ್ಕಂಥ ಅಂಶವನ್ನು ಒಂದು ಸುತ್ತ ಅವಲೋಕನವನ್ನು ನಾವು ಮಾಡಬೇಕಾಗ್ತದೆ ಮಕ್ಕಳು. ಯಾಕೆ ಪ್ರಸ್ತುತ ದಿನಮಾನಗಳಲ್ಲಿ ನಮಗೆ ಬುದ್ಧನ ತತ್ವಗಳ ಅವಶ್ಯಕತೆ ಇದೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಾಗಾದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಸಮಾಜ ಸ್ಥಿತಿಗತಿಗಳಿಗೆ ಏನಾಗಿದ್ದೇವೆ ಅಂತಕ್ಕಂತಹ ಒಂದು ಅಂಶ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅಂಶವನ್ನು ನೀವು ಗಮನಿಸಿ ಮಕ್ಕಳೇ. ಸಮಾಜದಲ್ಲಿ ಎಲ್ಲ ರೀತಿಯ ಸ್ಥಾನಮಾನಗಳು ಎಲ್ಲ ಜನರಿಗೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಾಗಿ ಅಂತಂದ್ರೆ, ಸಮಾಜದಲ್ಲಿ ಶ್ರೀಮಂತ ಬಡವ, ನೀನು ಆ ಜಾತಿಯವನು, ನೀನು ಈ ಜಾತಿಯವನು, ಈ ಧರ್ಮದವನು, ಹೀಗೆ ಜಾತಿಯ ಒಂದು ಗಡಿ ಇದೆ. ಧರ್ಮದ ಒಂದು ಸುತ್ತ ಆ ಧರ್ಮದ ಅಂಧಾಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅನೇಕ ಒಂದು ಏನು ದುಷ್ಟ ಪದ್ಧತಿಗಳು ಸಮಾಜದಲ್ಲಿ ಇದ್ದಾವೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ದ್ವೇಷ, ಅಸೂಯೆ, ಮೋಸ, ದಗ ಅಂತಕ್ಕಂಥದ್ದು ತಾಂಡವ ಆಡ್ತಾ ಇದೆ. ಹಾಗಾಗಿ ಸಮಾನತೆ ಅಂತಕ್ಕಂಥದ್ದಿಲ್ಲ, ಗಂಡು ಹೆಣ್ಣು ಅಂತಕ್ಕಂತಹ ಭೇದ ಭಾವ ಇದೆ. ಈ ರೀತಿ ಆಗುವಂತಹ ಸಂದರ್ಭ ಇದೆಯಲ್ಲ ಸಮಾಜದಲ್ಲಿ, ಇದನ್ನ ನಾವು ಬದಿಗಿಟ್ಟು ತೊಲಗಿಸ್ಬೇಕು ಅಂತಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಬುದ್ಧ ಬೋಧಿಸಿರ್ತಕ್ಕಂತಹ ತತ್ವಗಳು ಇವತ್ತಿನ ದಿನಮಾನಗಳಲ್ಲಿ ನಮಗೆ ಅವಶ್ಯಕತೆ ಇದೆ. ಅವನ ತತ್ವಗಳನ್ನು ನಾವು ಅನುಸರಿಸಬೇಕಾಗಿದೆ. ಒಂದು ಮನುಷ್ಯತ್ವ ಅಂತಕ್ಕಂಥದ್ದು ಏನಿದೆ, ಮನುಜ ಮತ ವಿಶ್ವಪಥ ಅಂತ ಹೇಳಿ ಒಂದು ಕುವೆಂಪುರವರಿಗೆ ಹೇಳಿರ್ತಕ್ಕಂಥ ಮಾತು ಏನಿದೆ, ಆ ಅಂಶವನ್ನು ನಾವು ಇವತ್ತಿನ ಸಮಾಜದಲ್ಲಿ ನಾವು ಅನುಸರಿಸಿದಾಗ ಮಾತ್ರ ಸಮಾಜದಲ್ಲಿ ಬದುಕಲಿಕ್ಕೆ ಮನುಷ್ಯ ಸಾಧ್ಯ ಆಗ್ತಾನೆ. ಇಲ್ಲಾಂದ್ರೆ ಮೃಗಗಳ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ತಿಳಿಸುವ ಉದ್ದೇಶದಿಂದ ನಮಗೆ ಅರವಿಂದ ಮಾಲಗತ್ತಿಯವರು ಮರಳಿ ಮನೆಗೆ ಅಂತಕ್ಕಂತಹ ಒಂದು ಪದ್ಯವ ಹಿನ್ನೆಲೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಪದ್ಯಭಾಗ ಏನಿದೆ, ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂಥದ್ದು ಬುದ್ಧನ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ದಿವ್ಯ ಜಗದ ಭವ್ಯ ಮನುಜರಾಗಿ ನಾವು ಬಾಳಬೇಕು. ಪಂಚಶೀಲದ ತತ್ವಗಳನ್ನು ಬುದ್ಧ ಬೋಧಿಸಿರ್ತಕ್ಕಂತಹ ಪಂಚಶೀಲ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಆ ರೀತಿಯಲ್ಲಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ನಾವು ನೋಡಬೇಕಾಗ್ತದೆ ಮಕ್ಕಳೇ. ಇವೆಲ್ಲರೂ ಕೂಡ ತರಗತಿಗೆ ಸಿದ್ಧರಾಗಿದೆ ಅಂತ ಹೇಳಿ ಭಾವಿಸ್ಕೊಂಡು ಈ ಕವನವನ್ನು ವಾಚನ ಮಾಡ್ತೀನಿ. ತರುವಾಯ ಈ ಕವನದ ಭಾವಸಾರವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಪದ್ಯಭಾಗ 5 ಮರಳಿ ಮನೆಗೆ, ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂಥದ್ದು. ಪುಟ ಸಂಖ್ಯೆ 117. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧನೆಡೆಗೆ, ಬಾರಯ್ಯ ಬಾರೋ ಬುದ್ಧನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ, ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿಣಿಯವನಕ್ಕೆ ವೈಶಾಖ ಬಂದಂತೆ, ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ನೀ ಹುಟ್ಟಿದಿ ಮನೆಯು ನೀ
ಕಟ್ಟಿದಿ ಮನೆಯೋ, ನೀ ಹುಟ್ಟಿದಿ ಮನೆಯೋ, ನೀ ಕಟ್ಟಿದಿ ಮನೆಯೋ, ಮರೆತೋದೆ ಹೇಗೆ ನೆನಪಾಯ್ತು ಈಗ. ನಿನಗಾಗಿ ತೆರೆದಿಹುದು ಈ ಮನೆಯ ಬಾಗಿಲು, ನಿನಗಾಗಿ ತೆರೆದಿಹುದು ಈ ಮನೆಯ ಬಾಗಿಲು. ಪಂಚಶೀಲ ಪದದಿ ದೀಕ್ಷಾ ಭೂಮಿ ರಥದಿ. ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ. ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ಬಹುಜನತೆಯ ಹಿತವೇ ಬಹುಜನತೆಯ ಸುಖವು. ನಮ್ಮುಸಿರ ನೀತಿಯೋ ನಮ್ಮನೆಯ ರೀತಿಯೂ. ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ. ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ. ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ. ಬುದ್ಧನೆಡೆ ನಮ್ಮ ಎಡೆ ಬುದ್ಧ ನುಡಿ ಎಮ್ಮ ನುಡಿ. ಬುದ್ಧ ನಡೆ ಎಮ್ಮ ನುಡಿ ಎಮ್ಮ ನಡೆ, ಬುದ್ಧ ನುಡಿ ಎಮ್ಮ ನುಡಿ. ಬುದ್ಧ ನಡೆ ಎಮ್ಮ ನಡೆ, ಬುದ್ಧ ನುಡಿ ಎಮ್ಮ ನುಡಿ. ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಕವನ ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂಥದ್ದು. ನೋಡಿ, ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧನ ಪ್ರಸ್ತುತತೆ, ಬುದ್ಧ ಬೋಧಿಸಿರ್ತಕ್ಕಂತಹ ತತ್ವಗಳು, ಬುದ್ಧನ ಮಾತುಗಳು ನಮಗೆ ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥ ಅಂಶವನ್ನು ಇಡೀ ಪದ್ಯ ಭಾಗದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಬುದ್ಧ ಯಾರು? ನೋಡಿ, ಬುದ್ಧ ಎಲ್ಲವನ್ನು ತಿಳಿದವನು, ಎಲ್ಲವನ್ನು ಬಲ್ಲವನು ಅಂತೇಳಿ ಇವರ ಮೊದಲ ಹೆಸರು ಸಿದ್ಧಾರ್ಥ ಅಂತ. ಸಿದ್ಧಾರ್ಥ ಶುದ್ಧೋಧನ ಮಹಾರಾಜ ಮತ್ತು ಮಾಯಾದೇವಿಯ ಮುದ್ದಾದ ಮಗ. ಸಿದ್ಧಾರ್ಥ ಬಾಲ್ಯದಲ್ಲೂ ಕೂಡ, ಬಾಲ್ಯದ ದಿನಗಳಲ್ಲೂ ಕೂಡ ಬಹಳ ಸುಂದರವಾಗಿರ್ತಕ್ಕಂಥವನು. ಸಿದ್ಧಾರ್ಥ ಹುಟ್ಟಿದ ಸಂದರ್ಭಗಳಲ್ಲಿ ಒಬ್ಬ ಋಷಿಮುನಿ ಬಂದು ಶುದ್ಧೋಧನ ಮಹಾರಾಜ ಮತ್ತು ಮಾಯಾದೇವಿ ಅವರಿಗೆ ಇವನು ಮುಂದೊಂದು ದಿನ ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ, ಈ ರಾಜ್ಯದ ಸಿಂಹಾಸನವನ್ನು ಬಿಟ್ಟು ಹೋಗ್ತಾನೆ ಅಂತಕ್ಕಂತಹ ಮಾತು ಹೇಳಿದರು. ಇವನಿಗೆ ಯಾವುದೇ ರೀತಿಯ ರೋಗಗ್ರಸ್ತ ಮನುಷ್ಯರು ಮತ್ತೆ ಸಾವಿನ ಸುದ್ದಿ ಇವನಿಗೆ ಕಿವಿಗೆ ಬೀಳಬಾರದು ಅಂತಕ್ಕಂತಹ ಅಂಶ ಆ ಸನ್ಯಾಸಿ ತಿಳಿಸಿದರು. ಅದರಂತೆಯೇ ಅರಮನೆಯಲ್ಲಿ ಶುದ್ಧೋಧನ ಮಹಾರಾಜ ಮತ್ತು ಮಾಯಾದೇವಿಯವರು ತುಂಬ ಪ್ರೀತಿಯಿಂದ ಅವನನ್ನು ಬೆಳೆಸ್ತಾರೆ. ಒಂದು ದಿವಸ ಹೀಗೆ ಅರಮನೆ ಉದ್ಯಾನವನದಲ್ಲಿ ಮುಂಕಾಗಿ ಕೂತಿರ್ತಾನೆ. ಮಂತ್ರಿಯ ಸಲಹೆ ಅವನಿಗೆ ವಿವಾಹವನ್ನು ಮಾಡಿದರೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಕ್ಕಳು. ಅದರಂತೆ ಶುದ್ಧೋಧನ ಮಹಾರಾಜ ಮತ್ತು ಮಾಯಾದೇವಿ ಸಿದ್ಧಾರ್ಥನಿಗೆ ವಿವಾಹವನ್ನು ಮಾಡ್ತಾರೆ. ಸುಂದರವಾಗಿರ್ತಕ್ಕಂಥ ಕನ್ಯೆಯನ್ನು ಮದುವೆ ಮಾಡ್ತಾರೆ. ಅವರಿಬ್ಬರಿಗೂ ಕೂಡ ಮುದ್ದಾದ ಮಗನೂ ಕೂಡ ಜನನ ಆಗುತ್ತೆ, ರಾಹುಲ ಅಂತೇಳಿ ಅವನ ಹೆಸರು. ಹೀಗೊಂದು ದಿನ ತನ್ನ ತಂದೆಗೆ ನಾನು ಒಂದು ಸಾರಿ
ತನ್ನ ರಾಜ್ಯವನ್ನು ನೋಡ್ಕೊಂಡು ಬರ್ತೀನಿ ಅಂತಕ್ಕಂಥ ಒಂದು ಆಸೆ ನಮಗೆ ಆಗ್ತದೆ. ಅದರಂತೆ ಶುದ್ಧೋಧನ ಮಹಾರಾಜ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಇದನ್ನು ಎಲ್ಲರಿಗೂ ಕೂಡ ಸನ್ಯಾಸಿಗಳಿರ್ತಕ್ಕಂಥ ಮಾತನ್ನು ಗಮನದಲ್ಲಿಟ್ಕೊಂಡು ಯಾವುದೇ ರೀತಿಯ ವಯಸ್ಸಾಗಿರ್ತಕ್ಕಂಥವ್ರು, ರೋಗಗ್ರಸ್ತರು, ಸಾವಿನ ಸುದ್ದಿ ಬರಬಾರದು ಅಂತಕ್ಕಂಥ ಡಂಗುರವನ್ನು ಸಾರಿಸ್ತಾನೆ. ಹೀಗೆ ಸಿದ್ಧಾರ್ಥ ತನ್ನ ರಾಜ್ಯದ ಒಂದು ಸುತ್ತು ಹೋದಂತಹ ಸಂದರ್ಭದಲ್ಲಿ ಕಣ್ಣಿಗೆ ವಿಧಿಯ ಸಂಕಲ್ಪವೇನು ಎಂಬಂತೆ ಕೆಮ್ಮುವ, ಗುರುವ, ವಯಸ್ಸಾಗಿರ್ತಕ್ಕಂತಹ ವೃದ್ಧನ ಒಂದು ದೃಶ್ಯವನ್ನು ನೋಡ್ತಾನೆ. ಒಂದು ಸಾವಿನ ಪ್ರಸಂಗವನ್ನು ನೋಡ್ತಾನೆ. ರೋಗಗ್ರಸ್ತವಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಕಾಣ್ತಾನೆ. ಅದನ್ನ ಕಂಡು ತನ್ನ ಮಂತ್ರಿಗೆ ಹೇಳ್ತಾನೆ, ಏನಪ್ಪ ಇದೆಲ್ಲ ಅಂತ ಹೇಳಿದಾಗ, ಇಲ್ಲ ಮಹಾರಾಜ, ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದ ನಂತರ ಸಾವನ್ನ ಅನುಭವಿಸಲೇಬೇಕು. ಅವನು ಕೊನೆಯ ಹಂತ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ ಇದೆಲ್ಲವನ್ನು ಕೂಡ ಅನುಸರಿಸಬೇಕು. ಇದು ಮನುಷ್ಯ ಜನ್ಮ ಅಂತಕ್ಕಂಥ ಅಂಶವನ್ನು ಹೇಳಿದಾಗ ಅವನು ಪುನಃ ತನ್ನ ಅರಮನೆಗೆ ಬಂದು ಯೋಚನೆಯನ್ನ ಮಾಡ್ತಾನೆ, ಖಿನ್ನನ್ನ ಆಗ್ತಾನೆ. ಹಾಗಾದ್ರೆ ಇಷ್ಟು ದಿನ ನಾನು ಏನು ಜೀವಿಸಿದ್ದೀನಲ್ಲ, ಈ ಬದುಕು, ಹಾಗಾದ್ರೆ ಈ ಬದುಕು ನಶ್ವರ ಅಂತ ಹೇಳಿ ಸನ್ಯಾಸಿಯ ಮಾತಿನಂತೆ ರಾತ್ರೋರಾತ್ರಿ ತನ್ನ ಹೆಂಡತಿ, ಮಕ್ಕಳು, ರಾಜ್ಯ ಕೋಶಗಳೆಲ್ಲವನ್ನು ಕೂಡ ಬಿಟ್ಟು ಕಾಡಿಗೆ ಹೋಗ್ತಾನೆ. ಏನಾದರೂ ಕೂಡ ಎಲ್ಲವನ್ನು ಕೂಡ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ, ಬದುಕನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವನು ಸಂಚಾರವನ್ನು ಮಾಡ್ತಾನೆ. ಮಕ್ಕಳೇ, ತರುವಾಯ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನವನ್ನು ಮಾಡ್ತಾನೆ. ಬುದ್ಧನಾಗ್ತಾನೆ. ಜನರಿಗೆ ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾನೆ. ಅವನು ಬೋಧಿಸಿರ್ತಕ್ಕಂತಹ ಮಾತುಗಳು ಇವತ್ತು ಕೂಡ ಪ್ರಸ್ತುತವಾಗಿದ್ದಾವೆ. ಅವನು ಬೋಧಿಸಿರ್ತಕ್ಕಂತಹ ಒಂದು ಅಂಶಗಳೆಲ್ಲವೂ ಕೂಡ ಬೌದ್ಧ ಧರ್ಮ ಆಗ್ತದೆ. ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಬೌದ್ಧ ಧರ್ಮ ಇಲ್ಲಿ ಅವರ ತತ್ವಗಳು ಎಲ್ಲವೂ ಕೂಡ ಕಡಿಮೆ ದಿನಮಾನಗಳಲ್ಲಿ ಅವು ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಚೀನಾ, ನೇಪಾಳ ಅಂತಕ್ಕಂತಹ ಬೇರೆ ದೇಶದಲ್ಲಿ ಬುದ್ಧನ ತತ್ವಗಳು, ಬುದ್ಧ ಇವತ್ತು ಕೂಡ ಅವನ ಪ್ರಚಾರ ಮಾಡಿರ್ತಕ್ಕಂಥ ಅಂಶಗಳು ಅವತ್ತಿನ ಜನರು ಚೀನಾ, ನೇಪಾಳ ಅಲ್ಲಿ ಆ ಬೌದ್ಧ ಧರ್ಮದ ಒಂದು ಸ್ಥಿತ್ಯಂತರ ಜಾಸ್ತಿ ಹೆಚ್ಚಿಗೆ ಇದೆ ಮಕ್ಕಳು. ಇವೆಲ್ಲ ಅಂಶಗಳನ್ನ ಇವತ್ತಿನ ಪದ್ಯ ಭಾಗದಲ್ಲಿ ಅರವಿಂದ ಮಾಲಗತ್ತಿಯವರು ನಿಮಗೆ ತಿಳಿಸ್ಕೊಡ್ತಾರೆ. ನೋಡಿ, ಮೊದಲನೇ ಪ್ಯಾರಾಗ್ರಾಫ್ ನೀವು ಗಮನಿಸಿ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಇವತ್ತು ಸಮಾಜ ಅಂತಕ್ಕಂಥದ್ದು ಅಂಧಕಾರದಲ್ಲಿದೆ, ಕತ್ತಲಲ್ಲಿದೆ. ದ್ವೇಷ, ಅಸೂಯೆ ತಾಂಡವ ಆಡ್ತಾ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧ ಇವತ್ತು ಬರಬೇಕು. ಬುದ್ಧನ ತತ್ವಗಳು, ಬುದ್ಧ ಬರಬೇಕಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಬುದ್ಧನ ಬೋಧಿಸಿರ್ತಕ್ಕಂತಹ ತತ್ವಗಳು ಏನಿವೆ ಅವೆಲ್ಲವನ್ನೂ ಕೂಡ ಇವತ್ತಿನ ಜನರು ಅವುಗಳನ್ನು ಅನುಸರಿಸಬೇಕು, ಪಾಲನೆ ಮಾಡಬೇಕು. ಹಾಗಾದಾಗ ಮಾತ್ರ ಅಂಧಕಾರದಲ್ಲಿರ್ತಕ್ಕಂಥ ಸಮಾಜ ಬೆಳಕಿನಡೆಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ. ಬಾರಯ್ಯ ಬಾರೋ ಪುನಃ ಮರಳಿ ಮನೆಗೆ, ಅದು ಎರಡರ್ಥ ಬರ್ತದೆ ಮಕ್ಕಳು. ಬೇರೆ ಚೀನಾ, ನೇಪಾಳದಲ್ಲಿರ್ತಕ್ಕಂತಹ ಬೌದ್ಧ ಧರ್ಮ, ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಬೌದ್ಧ ಧರ್ಮ ಪುನಃ ಬೇರೆ ಬೇರೆ ದೇಶಗಳಲ್ಲಿ ಸ್ಥಿತ್ಯಂತರವನ್ನು ಪಡ್ಕೊಂಡಿದೆ. ಪುನಃ ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ತತ್ವಗಳು ಬರಬೇಕು ಅಂತ ಒಂದರ್ಥ. ಆದರೆ ಬುದ್ಧನ ತತ್ವಗಳು ಇವತ್ತು ಸಮಾಜದಲ್ಲಿ ಎಲ್ಲರ ಮನಮುಟ್ಟುವಂತೆ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಬುದ್ಧನ ತತ್ವಗಳು ಇವತ್ತು ಪ್ರಸ್ತುತವಾಗಬೇಕು ಅಂತಕ್ಕಂಥ ಅಂಶವೂ ಕೂಡ ಇಲ್ಲಿ ಅಡಗಿದೆ. ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಇವತ್ತು ಮನುಷ್ಯ ಇವತ್ತೇನು ಅಂಧಕಾರದಲ್ಲಿ ದ್ವೇಷ, ಅಸೂಯೆ, ದುಃಖ, ದುಮ್ಮಾನಗಳನ್ನ ಅನುಭವಿಸ್ತಾ ಇದ್ದಾರೆ. ಪ್ರೀತಿ ಇಲ್ಲ, ಮೌಲ್ಯಗಳಿಲ್ಲ, ಸತ್ಯಸಂಧತೆ ಇಲ್ಲ, ಚಾರಿತ್ರ್ಯ ಇಲ್ಲ. ಇವುಗಳನ್ನ ಪ್ರತಿಯೊಬ್ಬ ಮನುಷ್ಯ ಅಳವಡಿಸ್ಕೊಂಡಾಗ ಮಾತ್ರ ಅವನ ಜೀವನ ಅಂತಕ್ಕಂಥದ್ದು ಬೆಳಕಿನ ರೀತಿಯಲ್ಲಿ ಪ್ರಜ್ವಲಿಸುತ್ತೆ ಅಂತಕ್ಕಂಥ ಮಾತು. ಅದಕ್ಕೆ ಅರವಿಂದ ಮಾಲಗತ್ತಿಯವರು ಬಾರಯ್ಯ ಬಾರೋ ಎಲ್ಲಿದೆಯಪ್ಪ, ಬುದ್ಧನ ತತ್ವಗಳು ಎಲ್ಲಿದ್ದಾವೆ, ಎಲ್ಲ ಪುಸ್ತಕದ ಮೂಲೆಯಲ್ಲಿ ಸೇರ್ಕೊಂಡಿದ್ದಾವೆ. ಅವುಗಳನ್ನು ಪುನಃ ಹೆಕ್ಕಿ ತೆಗೆದು ಅವುಗಳನ್ನು ಸಮಾಜದ ದಿಕ್ಕಿನಲ್ಲೂ ಕೂಡ ಅದನ್ನ ತಿಳಿಸ್ಬೇಕು, ನಾವು ಹೇಳಬೇಕು ಅಂತಕ್ಕಂಥ ಅಂಶವೂ ಕೂಡ ಹೇಳ್ತಾರೆ. ಹಾಗಾದರೆ ಬುದ್ಧನ ಅಂಶಗಳನ್ನು ತಿಳಿಸ್ಕೊಡ್ತಾರೆ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ. ಬುದ್ಧನೆಂದರೆ ನಿತ್ಯ, ನಿತ್ಯದ ಜೀವನದಲ್ಲಿ ಬುದ್ಧರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತುಗಳು
ಪ್ರಸ್ತುತವಾಗಿದ್ದಾವೆ, ತಿಳ್ಕೋಬೇಕು. ಬುದ್ಧನೆಂದರೆ ಸತ್ಯ. ನೋಡಿ, ಬುದ್ಧ ಹೇಳಿರ್ತಕ್ಕಂತಹ ಮಾತುಗಳು ಏನಿವೆ, ಸತ್ಯಸಂಧರಾಗಬೇಕು. ನಾವಿವತ್ತು ಎಲ್ಲಿ ನೋಡಿ ಬರೀ ಸುಳ್ಳನ್ನು ಹೇಳ್ತಾ ಇದ್ದೀವಿ, ಮೋಸವನ್ನು ಮಾಡ್ತಾ ಇದ್ದೀವಿ, ಹಿಂಸೆಯನ್ನು ಮಾಡ್ತಾ ಇದ್ದೀವಿ, ಪ್ರೀತಿ ಇಲ್ಲ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ. ಅದನ್ನೇ ಅರವಿಂದ ಮಾಲಗತ್ತಿ ಅವರು ಹೇಳ್ತಾರೆ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ. ಬುದ್ಧ ಅವನ ಮಾತುಗಳು ಏನಿವೆ ಅವೆಲ್ಲವೂ ಕೂಡ ಅವನು ಹೇಳಿರ್ತಕ್ಕಂಥ ಮಾತುಗಳು ಏನು, ಸತ್ಯಸಂಧರಾಗಬೇಕು, ಅಹಿಂಸೆಯನ್ನು ಮಾಡಬಾರ್ದು, ಆಸೆಯನ್ನು ಬಿಡಬೇಕು, ಆಸೆಯೇ ದುಃಖಕ್ಕೆ ಕಾರಣ, ಒಳ್ಳೆಯ ಚಾರಿತ್ರ್ಯವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು, ಮೋಸವನ್ನು ಮಾಡಬಾರ್ದು, ಕಳ್ಳತನವನ್ನು ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು ಅಲ್ವ. ಈ ಅಂಶವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲಿ ನೋಡಿದ್ರು ಕೂಡ ದಂಗೆಗಳು, ಗಲಭೆಗಳು ಏನಾಗ್ತಾ ಇದ್ದಾವೆ, ಅವೆಲ್ಲದನ್ನ ಶಾಂತಿಯಿಂದ ನಾವು ಜೀವನವನ್ನು ಮಾಡಬೇಕು. ಇವತ್ತು ಜಾತಿ ಧರ್ಮಗಳ ಒಂದು ಏನು ಬೇಲಿಯಲ್ಲಿ ನಾವು ಇವತ್ತು ದ್ವೇಷದಿಂದ ಏನು ಬದುಕ್ತಾ ಇದ್ದೀವಿ, ಅವುಗಳನ್ನ ದೂರ ಮಾಡಬೇಕು. ಶಾಂತ ರೀತಿಯಿಂದ ಸಮಾಜವನ್ನು ಕಟ್ಟುವ, ಸಮಾಜದಲ್ಲಿ ಜೀವನ ಮಾಡುವ ಒಂದು ನೆಲೆಯನ್ನ ನಾವು ಹುಡುಕೋಬೇಕು. ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ. ಬುದ್ಧನೆಂದರೆ ಕರುಣೆ. ನೋಡಿ, ಬುದ್ಧ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಹೇಳಬೇಕು ಮಕ್ಕಳೇ. ಬುದ್ಧ ಹೀಗೆ ತಪಸ್ಸನ್ನ ಮಾಡ್ತಾ ಮಾಡ್ತಾ ಕೂತಿರ್ತಾರೆ. ಒಬ್ಬಳು ಹೆಣ್ಮಗಳು ತಾಯಿ ತನ್ನ ಮಗನನ್ನ ಕಳ್ಕೊಂಡು ದುಃಖಿತಳಾಗಿ, ಬುದ್ಧ ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಡಪ್ಪ, ಒಬ್ಬನೇ ಮಗ ಕಳ್ಕೊಂಡ್ಬಿದ್ದೀನಿ ಅಂತ ಹೇಳಿ ಹೇಳಿದಾಗ ಬುದ್ಧ ತಾಯಿಗೆ ಹೇಳ್ತಾರೆ, ತಾಯಿ, ಸಾವಿಲ್ಲದ ಮನೆಯ ಸಾಸಿವೆಯನ್ನ ತಾರವ್ವ, ಸಾವಿಲ್ಲದ ಮನೆಯ ಸಾಸಿವೆಯನ್ನು ತೆಗೆದುಕೊಂಡು ಬಂದ್ರೆ ನಿನ್ನ ಮಗನನ್ನ ನಾನು ಉಳಿಸ್ತೀನಿ ಅಂತ ಹೇಳಿ ಹೇಳಿದಾಗ ತಾಯಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲೂ ಕೂಡ ಸಾವಿಲ್ಲದ ಮನೆಯ ಸಾಸಿವೆಯನ್ನು ಹುಡ್ಕೋತ ಕೊನೆಗೆ ಬರ್ತಾಳೆ. ಬುದ್ಧದೇವ, ನನಗೆ ಸತ್ಯದ ಅರಿವಾಗಿದೆ, ಸಾವಿಲ್ಲದ ಮನೆಯ ಸಾಸಿವೆ ನನಗೆ ಸಿಗಲಿಲ್ಲ ಅಂತಕ್ಕಂಥ ಅಂಶ ಬುದ್ಧ ಹೇಳ್ತಾನೆ. ಪ್ರತಿ ಮನುಷ್ಯ ಹುಟ್ಟಿದಾಗ ಒಂದು ಅಂಶವಾಗಿ ಹುಟ್ಟುತ್ತಾನೆ, ಮತ್ತೆ ಸಾವಿರಲಿ ತನ್ನ ಬದುಕನ್ನು ಕಳ್ಕೊತಾನೆ. ಹಾಗಾಗಿ ಹುಟ್ಟು ಮತ್ತೆ ಸಾವು ನಮ್ಮ ಕೈಯಲ್ಲಿ ಇಲ್ಲ ಅಂತಕ್ಕಂಥ ಅಂಶವನ್ನು ತಿಳಿ ಹೇಳ್ತಾನೆ ತಾಯಿ. ಅಹಿಂಸೆ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಇಲ್ಲಿ ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ. ವೈಶಾಖ ಬೇಸು. ಲುಂಬಿನಿ ವನ ತುಂಬಾ ಬೆಟ್ಟಗಳಿಂದ ಕೂಡಿದೆ, ಹಚ್ಚ ಹಸಿರಿನಿಂದ ಕೂಡಿದೆ. ಅವತ್ತು ಬುದ್ಧ ತಪಸ್ಸು ಮಾಡುವಾಗ ಮಕ್ಕಳೇ, ಇವತ್ತು ಲುಂಬಿನಿ ವನ ಹೇಗಿದೆ, ಅಲ್ಲಿ ಯಾವುದೇ ರೀತಿಯ ಒಂದು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಗಿಲ್ಲ. ಅದು ಬೇಸಿಗೆಯ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಬಣ ಬಿಸಿಲಿನ ರೀತಿಯಲ್ಲಿದೆ. ಇವತ್ತು ಸಮಾಜವೂ ಕೂಡ ಹಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಬದುಕತಕ್ಕಂತಹ ಮನುಷ್ಯರ ಮನಸ್ಸಿನ ಸ್ಥಿತಿಗತಿಗಳು ಕೂಡ ಬೇಸಿಗೆಯಲ್ಲಿ ಹೇಗೆ ಧಗೆ ಆಗ್ತದೆ, ಬಿಸಿಲಿನ ತಾಪಮಾನ ಹೆಚ್ಚಾಗಿರ್ತದೆ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ. ಬಾರಯ್ಯ ಬಾರೋ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ. ಬಾರಯ್ಯ ಬಾರೋ.
ಬಾರೋ ಮರಳಿ ಮನೆಗೆ ಬಾರಯ್ಯ ಬಾರೋ ಬುದ್ಧ ನೆಡೆಗೆ ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ ಬಾರಯ್ಯ ಬಾರೋ ಮರಳಿ ಮನೆಗೆ ಬಾರಯ್ಯ ಬಾರೋ ಬುದ್ಧ ನೆಡೆಗೆ ನೀ ಹುಟ್ಟಿದಿ ಮನೆಯು ನೀ ಕಟ್ಟಿದಿ ಮನೆಯು ಮರೆತೋದೆ ಹೇಗೆ ನೆನಪಾಯ್ತು ಈಗ ಬಾರಯ್ಯ ಬಾರೋ ನಿನಗಾಗಿ ತೆರೆದಿಹುದು ಈ ಮನೆಯ ಬಾಗಿಲು ಪಂಚಶೀಲ ಪಥದಿ ದೀಕ್ಷಾ ಭೂಮಿ ರಥದಿ ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ ಬಾರಯ್ಯ ಬಾರೋ ಬುದ್ಧ ನೆಡೆಗೆ ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ It's also seen as the center for world peace. हमारा नाम श्यामल घोष, कलकत्ता से आया है हम लोग। मैंने सुना है जो यहाँ बौद्ध देव का जन्म स्थान है, हम लोग को देखने आया है, अच्छा लगेगा इसीलिए आया है। मेरो नाम केशव दाहाल, हामी गुवाहाटी बुद्ध जन्मेको ठाउँ अब सबैलाई थाहै छ। अब बुद्ध भन्ने अब विश्वको विख्यात एकजना महापुरुष भगवानै मान्छन् सबैले, त्यही भएर उहाँलाई उहाँको जन्मस्थल हेर्न आएको छु। Lumbini is 326 kilometers away from the capital city Kathmandu, while 167 kilometers from Pokhara, and the sacred place is just 25 kilometers away from the Belaya border of India. One can also fly directly to Bhairawa Siddharthanagar from Kathmandu in half of an hour, and Lumbini is 22 kilometers away from Bhairawa. Disposed to treat guests and visitors with cordiality and generosity, there are sophisticated hotels and good lodges in Bhairawa and Butwal to provide good facilities to the visitors, and for those visitors who are willing to stay in Lumbini, accommodations of all sorts are available, ranging from sophisticated hotels to the usual ones. The first terminus for visitors to Lumbini is Maya Devi Temple, or in other words, the birthplace of Lord Buddha. Around 249 BC, the great emperor from India, Ashoka, visited Lumbini, offered prayers at the birthplace of Buddha, and established a chaitya. To keep the memory of his visit to Lumbini alive, Ashoka also installed a pillar on the east to the temple and constituted inscriptions. As per the letters engraved, Ashoka visited the birthplace of Buddha during the 25th year of his kingship and even introduced some tax relief programs to the denizens of Lumbini. On the temple premises, there is a 5-foot tall statue of Lord Buddha's mother, Maya Devi. In the sculpt, Maya Devi is standing and holding a vine or peepal tree.
The fig tree of noted for great size and longevity and is regarded as sacred by Buddhists, and the newborn Buddha is with his mother, also accompanied by Buddha's parent Prajapati Gautami. चार धाम मध्ये चाहिँ पहिलो धाम हो लुम्बिनी, जहाँ तथागत भगवान बुद्ध बोधिसत्व सिद्धार्थको रूपमा चाहिँ जन्म लिनुभयो। महामाया देवी महाप्रजापति गौतमी कोलियाकी कन्या थिइन्। उहाँको बिहा महाराजा शुद्धोधनसँग भएको थियो। त्यो बेलामा चाहिँ के चलन थियो भन्दाखेरि पहिलो बच्चा जन्माउन माइत जानुपर्ने, अनि माया देवी चाहिँ आफ्नो राज्य दरबार कपिलवस्तु तिलौरा कोटदेखि चाहिँ आफ्नो माइत देवदह भनेर चाहिँ हिँड्नु भयो। माया देवी चाहिँ लुम्बिनी साल वनमा चाहिँ विश्रामको लागि चाहिँ यहाँ रोकिनु भयो। रोकिसकेपछि यो पोखरीको पानी पिएर उहाँ चाहिँ केही पाइला चाहिँ उत्तर र पूर्व कुनामा हिँडिसकेपछि बेथा लाएर चाहिँ तथागत भगवान बुद्ध बोधिसत्व सिद्धार्थको रूपमा चाहिँ जन्मिनु भयो। भनिन्छ भगवान बुद्ध जन्मिने बित्तिकै 7 पाइला हिँड्नुभयो, 7वटा कमलका फुलहरू आए, अनि चक्रवालका जति देवताहरू छन् सबले चाहिँ फुलहरू चाहिँ वर्षाउन थाले। अनि भगवान बुद्ध 7 पाइला हिँडिसकेपछि 3 शब्द सिंहनाद गर्नुभयो, बोल्नुभयो। अग्गो हमस्मि लोकस्य, ज्येष्ठो हमस्मि लोकस्य, श्रेष्ठो हमस्मि लोकस्य, अयमन्तिमा जाति नथिदाने पुनः भ भनेर उनले चाहिँ सिंहनाद गरे। This temple has its relations with the sacred pond as well. The pond lies on the southern side of the temple. It is the same place where Queen Maya Devi born Siddhartha Gautama and where she had taken a bath. It is also believed that she had taken rest under the nearby Bodhi tree. Following the visit to Maya Devi temple, visitors get chance to tread Lumbini Garden, which is spread across 1,100 bighas. Talar River flows through the sacred garden. The Buddhist Bihar and Shantideep, whose flame burns all 24 hours as a symbol of world peace, appears sensational in appearance or thrilling. With the permission from Lumbini Development Fund, different cultural sites and religious places are being built up. More than 22 states have constructed monasteries and cloisters in a bid to spread the message of Buddhism and also to highlight their national and cultural heritages. Thousands of visitors come every day just to take a look of temples and monasteries. Near to the Lumbini Garden, a museum has been established with the financial assistance of Japan, along with the Buddhist Religion Research Center, which is expected to be transformed as an international research center down the road. Attached to Lumbini is Kapilvastu Tilaura Kot, where Siddhartha spent 29 years of his princely life before he became Gautam Buddha, and the ancient city of Sakyas. Tilaura Kot is at the distance of 26 kilometers from Lumbini, which means an hour's drive in one's private vehicle. Although there are just the excavated remains of the palace of Sakyas in Tilaura Kot, the ardent follower of Buddhism view it as a place of ideological and philosophical importance. During the excavation and explorations of the archaeological site in Tilaura Kot, several ancient archaeological remains and relics have been unearthed, including the remains of houses, security walls of the ancient palace, metal utensils, among others. To the north, there are the remains of 2 chaityas. Those 2 chaityas are said to be constructed in the memory of King Suddhodhan and his queen. The other Ashok pillar is in Nigli. ಈ ಅಂಶವನ್ನ ಗಮನದಲ್ಲಿಟ್ಟುಕೊಂಡು
ಇವತ್ತು ಎಲ್ಲಿ ನೋಡಿದ್ರು ಕೂಡ ದಂಗೆಗಳು ಗಲಭೆಗಳು ಏನಾಗ್ತಾ ಇದ್ದಾವೆ, ಅವೆಲ್ಲದನ್ನ ಶಾಂತಿಯಿಂದ ನಾವು ಜೀವನವನ್ನು ಮಾಡಬೇಕು. ಇವತ್ತು ಜಾತಿ ಧರ್ಮಗಳ ಒಂದು ಏನು ಬೇಲಿಯಲ್ಲಿ ನಾವು ಇವತ್ತು ದ್ವೇಷದಿಂದ ಏನು ಬದುಕ್ತಾ ಇದ್ದೀವಿ, ಅವುಗಳನ್ನ ದೂರ ಮಾಡಬೇಕು. ಶಾಂತ ರೀತಿಯಿಂದ ಸಮಾಜವನ್ನು ಕಟ್ಟುವ, ಸಮಾಜದಲ್ಲಿ ಜೀವನ ಮಾಡುವ ಒಂದು ನೆಲೆಯನ್ನ ನಾವು ಹುಡುಕೋಬೇಕು. ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ. ಬುದ್ಧನೆಂದರೆ ಕರುಣೆ. ನೋಡಿ, ಬುದ್ಧ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಹೇಳಬೇಕು ಮಕ್ಕಳೇ. ಬುದ್ಧ ಹೀಗೆ ತಪಸ್ಸನ್ನ ಮಾಡ್ತಾ ಮಾಡ್ತಾ ಕೂತಿರ್ತಾರೆ. ಒಬ್ಬಳು ಹೆಣ್ಮಗಳು ತಾಯಿ ತನ್ನ ಮಗನನ್ನ ಕಳ್ಕೊಂಡು ದುಃಖಿತಳಾಗಿ, ಬುದ್ಧ ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಡಪ್ಪ, ಒಬ್ಬನೇ ಮಗ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದಾಗ ಬುದ್ಧ ತಾಯಿಗೆ ಹೇಳ್ತಾರೆ, ತಾಯಿ, ಸಾವಿಲ್ಲದ ಮನೆಯ ಸಾಸಿವೆಯನ್ನ ತಾರವ್ವ, ಸಾವಿಲ್ಲದ ಮನೆಯ ಸಾಸಿವೆಯನ್ನು ತೆಗೆದುಕೊಂಡು ಬಂದ ನಿನ್ನ ಮಗನನ್ನ ನಾನು ಉಳಿಸ್ತೀನಿ ಅಂತ ಹೇಳಿ ಹೇಳಿದಾಗ ತಾಯಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲೂ ಕೂಡ ಸಾವಿಲ್ಲದ ಮನೆಯ ಸಾಸಿವೆಯನ್ನು ಹುಡ್ಕೋತ ಕೊನೆಗೆ ಬರ್ತಾಳೆ. ಬುದ್ಧದೇವ, ನನಗೆ ಸತ್ಯದ ಅರಿವಾಗಿದೆ, ಸಾವಿಲ್ಲದ ಮನೆಯ ಸಾಸಿವೆ ನನಗೆ ಸಿಗಲಿಲ್ಲ ಅನ್ನತಕ್ಕಂಥ ಅಂಶ ಬುದ್ಧ ಹೇಳ್ತಾನೆ. ಪ್ರತಿ ಮನುಷ್ಯ ಹುಟ್ಟಿದಾಗ ಒಂದು ಅಂಶವಾಗಿ ಹುಟ್ಟುತ್ತಾನೆ, ಮತ್ತೆ ಸಾವಿನಲ್ಲಿ ತನ್ನ ಬದುಕನ್ನು ಕಳ್ಕೊತಾನೆ. ಹಾಗಾಗಿ ಹುಟ್ಟು ಮತ್ತೆ ಸಾವು ನಮ್ಮ ಕೈಯಲ್ಲಿ ಇಲ್ಲ ಅಂತಕ್ಕಂಥ ಅಂಶವನ್ನು ತಿಳಿ ಹೇಳ್ತಾನೆ ತಾಯಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಇಲ್ಲಿ ಬುದ್ಧನೆಂದರೆ ಬೆಳಕು, ಲುಂಬಿನಿಯ ವನಕ್ಕೆ ವೈಶಾಖ ಬಂದಂತೆ. ವೈಶಾಖ ಬೇಸು. ಲುಂಬಿನಿ ವನ ತುಂಬಾ ಬೆಟ್ಟಗಳಿಂದ ಕೂಡಿದೆ, ಹಚ್ಚ ಹಸಿರಿನಿಂದ ಕೂಡಿದೆ. ಅವತ್ತು ಬುದ್ಧ ತಪಸ್ಸು ಮಾಡುವಾಗ ಮಕ್ಕಳಿಗೆ, ಇವತ್ತು ಲುಂಬಿನಿ ವನ ಹೇಗಿದೆ, ಅಲ್ಲಿ ಯಾವುದೇ ರೀತಿಯ ಒಂದು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಗಿಲ್ಲ. ಅದು ಬೇಸಿಗೆಯ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಬಣ ಬಿಸಿಲಿನ ರೀತಿಯಲ್ಲಿದೆ. ಇವತ್ತು ಸಮಾಜವೂ ಕೂಡ ಹಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಬದುಕತಕ್ಕಂತಹ ಮನುಷ್ಯರ ಮನಸ್ಸಿನ ಸ್ಥಿತಿಗತಿಗಳು ಕೂಡ ಬೇಸಿಗೆಯಲ್ಲಿ ಹೇಗೆ ಧಗೆ ಆಗ್ತದೆ, ಬಿಸಿಲಿನ ತಾಪಮಾನ ಹೆಚ್ಚಾಗಿರ್ತದೆ, ಅದೇ ರೀತಿಯಲ್ಲಿ ಇವತ್ತು ಸಮಾಜ ನಿರ್ಮಾಣ ಆಗಿದೆ ಅಂತಕ್ಕಂಥ ಅಂಶವನ್ನು ಅರವಿಂದ ಮಾಲಗತ್ತಿಯವರು ಪ್ರಸ್ತುತ ದಿನಮಾನಗಳ ಸ್ಥಿತಿಯನ್ನು ಹೇಳ್ತಾರೆ. ಲುಂಬಿನಿಯ ವನಕ್ಕೆ, ಲುಂಬಿನಿಯ ವನ ಎಷ್ಟು ಶಾಂತ ರೀತಿಯಿಂದ ಕೂಡಿತ್ತು, ಪ್ರಶಾಂತವಾಗಿತ್ತು, ಹಚ್ಚ ಹಸಿರಿನಿಂದ ಕೂಡಿತ್ತು, ಎಲ್ಲರೂ ಕೂಡ ಒಂದು ಶಾಂತತೆಯಿಂದ ಕೂಡಿತ್ತು. ಈಗ ದಿನಮಾನಗಳ ಬದಲಾಗಿ ವೈಶಾಖ ಬಂದಂತೆ ಅಂತಹ ಒಂದು ವನಕ್ಕೆ ಬೇಸಿಗೆಯ ಒಂದು ಬರಸಿಡಲಿ ಹೇಗೆ ಬಡಿದಾಗ ಎಲ್ಲರೂ ಕೂಡ ಒಳಗೆ ಹೋಗ್ತದೋ ಆ ರೀತಿಯಾಗಿ ಇವತ್ತು ಪ್ರಸ್ತುತ ದಿನಮಾನಗಳ ಒಂದು ಮನುಷ್ಯರ ಮನಸ್ಥಿತಿಗಳು ಕೂಡ ಆ ರೀತಿ ಆಗಿದೆ. ಪುನಃ ಆ ಮನಸ್ಸನ್ನ ನಾವು ತೆಗೆದು ಆ ಮನಸ್ಸಿನಲ್ಲಿ ಒಂದು ಬುದ್ಧನ ಮಾತುಗಳನ್ನು ತಿಳಿಯ ಹೇಳಿ ಒಂದು ಹೊಸ ರೀತಿಯ ಒಂದು ಬದುಕನ್ನ, ಜೀವನವನ್ನ ಒಂದು ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳಿ, ಅದಕ್ಕಾಗಿ ಬುದ್ಧನ ಬರಬೇಕು, ಬುದ್ಧನ ತತ್ವಗಳು ಇವತ್ತು ಬರಬೇಕು ಅಂತಕ್ಕಂಥ ಅಂಶವನ್ನು ಅರವಿಂದ ಮಾಲಗತ್ತಿ ಹೇಳ್ತಾರೆ. ಮಕ್ಕಳೇ, ನೀ ಹುಟ್ಟಿದೀ ಮನೆಯೋ, ನೀ ಕಟ್ಟಿದೀ ಮನೆಯೋ. ಬೌದ್ಧ ಧರ್ಮ ಹುಟ್ಟಿದ್ದು ಭಾರತ ದೇಶದಲ್ಲಿ. ನೀನು ಹುಟ್ಟಿದ ಒಂದು ದೇಶಭೂಮಿ, ಜನ್ಮಭೂಮಿ ಇದು. ನೀ ಕಟ್ಟಿದೀ ಮನೆಯೋ. ಬರೀ ಮನೆ ಕಟ್ಟುವ ಅರ್ಥದಲ್ಲಿ ಅರವಿಂದ ಮಾಲಗತ್ತಿ ಏನ್ ಹೇಳ್ತಾರೆ ಅಂದ್ರೆ, ಮನೆಯನ್ನು ಕಟ್ಟಬೇಕು, ಮನಸ್ಸನ್ನು ಕಟ್ಟಬೇಕು ಅಂತ ಹೇಳಿ. ಮನೆಯನ್ನ ಕಟ್ಟೋದು ವಾಸ ಮಾಡಲಿಕ್ಕೆ, ಮನಸ್ಸನ್ನ ಕಟ್ಟೋದು ಸಮಾಜದಲ್ಲಿ ಬದುಕನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ. ಒಳ್ಳೆಯ ಮನೆ ಕಟ್ಟಿ ಮನಸ್ಥಿತಿಗಳು ಸರಿ ಇಲ್ಲ ಅಂದಾಗ ಮನೆ ಕಟ್ಟಿದ್ದು ಕೂಡ ಏನು ಉಪಯೋಗ? ಅದನ್ನ ಹೇಳ್ತಾರೆ, ನೀ ಹುಟ್ಟಿದೀ ಮನೆಯು, ನೀ ಕಟ್ಟಿದೀ ಮನೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಬುದ್ಧ ಹುಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ, ಭಾರತ ಭೂಮಿಯಲ್ಲಿ, ನೀ ಕಟ್ಟಿದ ಈ ಒಂದು ಮಣ್ಣಲ್ಲಿ. ಆದರೆ ಇವತ್ತು ನೇಪಾಳ, ಚೀನಾ ಇಂತಹ ಅನೇಕ ಬೇರೆ ಬೇರೆ ದೇಶದಲ್ಲಿ ಬುದ್ಧನ ತತ್ವಗಳು ಅಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಪುನಃ ನೀನು ನಮ್ಮ ಜನ್ಮಭೂಮಿಗೆ, ಭಾರತ ಭೂಮಿಗೆ ಇವತ್ತು ಬರಬೇಕು. ಪ್ರಸ್ತುತ ದಿನಗಳಲ್ಲಿ ಮರೆತೋದೆ ಹೇಗೆ ನೆನಪಾಯ್ತು, ಈಗ ಮರೆತು ಹೋಗ್ಬಿಟ್ಟಲ್ಲ. ಅರ್ಥ ಏನಪ್ಪಾ ಅಂದ್ರೆ, ಬುದ್ಧನ ತತ್ವಗಳು ಇವತ್ತು ನಾವೆಲ್ಲರೂ ಕೂಡ ಮರೆತು ಹೋಗ್ಬಿಟ್ಟಿದ್ದೀವಿ. ಹೀಗಾದ್ರೆ ಹೇಗೆ ನೆನಪಾಯ್ತು? ಈಗ ಪ್ರಸ್ತುತ ದಿನಮಾನಗಳಲ್ಲಿ ಪುನಃ ಬುದ್ಧನ ತತ್ವಗಳನ್ನು ನಾವು ನೆನಪು ಮಾಡ್ಕೊಂಡಿದ್ದೀವಿ. ಅದನ್ನ ಅನುಸರಿಸಬೇಕು, ಜನರಿಗೆ ತಿಳಿಯನ್ನು ಹೇಳಬೇಕು. ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು ಬಾರಪ್ಪ. ಇವತ್ತಿನ ಸಮಾಜವನ್ನ, ಇವತ್ತು ಒಳ್ಳೆಯ ರೀತಿಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ. ಮನುಷ್ಯರ ಮನಸ್ಸನ್ನು ನಾವು ಇವತ್ತು ತಿದ್ದಬೇಕಾಗಿದೆ.
ಪಂಚಶೀಲ ಪತದಿ ದೀಕ್ಷಾ ಭೂಮಿ ರಚನೆ. ಪಂಚಶೀಲ ತತ್ವಗಳು ಬುದ್ಧ ಬೋಧಿಸಿರ್ತಕ್ಕಂತಹ ಪಂಚಶೀಲ ತತ್ವಗಳನ್ನು ನಾವು ಅನುಸರಿಸಬೇಕು. ಏನು ಪಂಚಶೀಲ ತತ್ವಗಳು? ನೋಡಿ, ಇದನ್ನ ಕ್ಲೇಶಕಾರಕಗಳು ಅಂತ ಹೇಳಿ ಕರಿತೀವಿ. ಹಿಂಸೆಯನ್ನು ಮಾಡಬಾರದು, ಯಾವುದೇ ವಸ್ತುವನ್ನು ನಾವು ಕದಿಬಾರದು, ಅತ್ಯಾಚಾರವನ್ನ ಮಾಡಬಾರದು, ಸತ್ಯವನ್ನ ಹೇಳಬೇಕು, ಅಸತ್ಯವನ್ನ ನಾವು ನುಡಿಬಾರದು, ಮಾದಕ ವಸ್ತುಗಳನ್ನ ಮಾದಕ ಪಾನೀಯಗಳನ್ನು ನಾವು ಸೇವಿಸಬಾರದು ಅಂತಕ್ಕಂತಹ ಬುದ್ಧ ಹೇಳಿರ್ತಕ್ಕಂತಹ ಪಂಚಶೀಲದ ತತ್ವಗಳನ್ನು ನಾವು ಇವತ್ತು ನಿಂತು ಮಾಡ್ಕೊಳ್ಬೇಕು ಅಂತೇಳಿ. ದೀಕ್ಷಾ ಭೂಮಿ ರತದಿ. ನಾವಿವತ್ತು ನಮ್ಮ ಭಾರತದ ಪ್ರತಿಯೊಬ್ಬರು ಕೂಡ ದೀಕ್ಷೆಯನ್ನ ಪಡಿಬೇಕು, ಭಾಷೆಯನ್ನು ಕೊಡಬೇಕು. ಇಂತಹ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಒಳ್ಳೆಯ ಸಮಾಜವನ್ನು ಕಟ್ತೀವಿ. ಹಂಗಾದಾಗ ಮಾತ್ರ ದೇಶ ಪ್ರಗತಿಯಂತ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ. ಅದಕ್ಕಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧ ಬರಬೇಕು, ಬುದ್ಧನ ತತ್ವಗಳು ಬರಬೇಕು ಅಂತಕ್ಕಂಥದ್ದು. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಸುತ್ತ ಇರುವಂಥದ್ದು ಯಾವುದು ಅಂತಂದ್ರೆ ಪ್ರೀತಿ ಇಲ್ಲ, ಸ್ನೇಹ ಇಲ್ಲ, ಬಂಧುತ್ವಗಳಿಲ್ಲ, ಕರುಣೆ ಇಲ್ಲ, ಅಂತಃಕರಣ ಇಲ್ಲ, ಒಳ್ಳೆಯ ಮೌಲ್ಯಗಳಿಲ್ಲ, ಸುಳ್ಳು, ದ್ವೇಷ, ತಂದೆ ತಾಯಿ ಅಂತಕ್ಕಂತಹ ಒಂದು ಗೌರವ ಇಲ್ಲ. ಇವತ್ತಿರುವಂಥದ್ದು ಎಲ್ಲಿ ಏನು ಅಂತಂದ್ರೆ ಸುಳ್ಳು, ಮೋಸ, ದಗ, ಅಂಧಕಾರ, ಪ್ರೀತಿ, ವಾತ್ಸಲ್ಯ ಇಲ್ಲದೆ ಇರೋದು, ಬಳಗ ಯಾರು ಗೊತ್ತಿಲ್ಲ, ಬಂಧು ಯಾರು ಗೊತ್ತಿಲ್ಲ, ಏಕಾಂಗಿಯಾಗಿ ಇವತ್ತು ಮನುಷ್ಯ ಬದುಕನ್ನು ಸಾಗಿಸ್ತಾ ಇದ್ದಾನೆ. ಮನುಷ್ಯ ಯಾವತ್ತೂ ಕೂಡ ಕೂಡು ಕುಟುಂಬದಲ್ಲಿ ಇರ್ತಕ್ಕಂಥವನು ಏಕಾಂಗಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತು ನಮಗೆ ತಂದೆ ತಾಯಿಗಳು ಇಲ್ಲದೇ ಇದ್ರೂ ಕೂಡ ಬುದ್ಧನ ತತ್ವಗಳನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದು. ತಂದೆ ತಾಯಿಗೆ ಎಷ್ಟು ಪೂಜನೀಯವಾಗಿ ಗೌರವವನ್ನು ಕೊಡ್ತೀವೋ ಹಾಗೆ ಬುದ್ಧನ ತತ್ವಗಳಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು. ಹಾಗೆ ಬುದ್ಧನ ಮಾತುಗಳು ನಮಗೆ ಬಂಧುಗಳ ರೀತಿ, ಬಳಗದ ರೀತಿ ಅಂತ. ಅದಕ್ಕಾಗಿ ಬೌದ್ಧ ಧರ್ಮದ ಪ್ರತಿಯೊಂದು ಅಂಶವನ್ನು ನಾವು ವ್ಯಾಸಂಗ ಮಾಡಿದಾಗ, ಅಭ್ಯಾಸ ಮಾಡಿದಾಗ ಗೊತ್ತಾಗ್ತದೆ ಮಕ್ಕಳೇ. ಬೋಧಿಸುತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂದನ ಮೆಚ್ಚಳ ತಾಯಿ. ತಂದೆ ತಾಯಿಗಳು ಮಗ ಏನಾದರೂ ಕೂಡ ಕೆಟ್ಟೋದ್ರೆ ಕ್ಷಮೆ ಇರ್ತದ, ಅದೇ ರೀತಿಯಾಗಿ ನಾವು ಬುದ್ಧನ ತತ್ವಗಳನ್ನು ನಾವು ಬದಿಗಿಡುವಂಥದ್ದು ಇದೆಯಲ್ಲ, ಅದು ಆಗಬಾರ್ದು. ಅದಕ್ಕೆ ಅಗೌರವಗಳನ್ನು ನಾವು ಕೊಟ್ಟ ಹಾಗೆ. ಅದಕ್ಕೆ ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧ ಬೋಧಿಸಿರ್ತಕ್ಕಂತಹ ಅಷ್ಟಾಂಗ ಮಾರ್ಗಗಳು ಏನಿವೆ, ತ್ರಿರತ್ನಗಳು ಏನಿವೆ, ಪಂಚಶೀಲ ತತ್ವಗಳು ಏನಿವೆ, ಅವುಗಳನ್ನು ನಾವೊಂದು ವ್ಯಾಸಂಗ ಮಾಡಬೇಕು, ಗೊತ್ತಿದ್ದವರಿಗೆ ತಿಳಿಯಪಡಿಸಬೇಕು. ಈ ರೀತಿಯಾಗಿ ನೀವು ಬದುಕನ್ನು ಕಟ್ಕೊಳ್ಳಿ, ಜೀವನವನ್ನು ಮಾಡಿ ಅಂತಕ್ಕಂಥ ಅಂಶವನ್ನು ನಾವು ಸಾರಿ ಸಾರಿ ಹೇಳಬೇಕಾಗಿದೆ. ಆ ಕೆಲಸವನ್ನು ನೀವೆಲ್ಲರೂ ಸೇರ್ಕೊಂಡು ಮಾಡಿದಾಗ ಮಾತ್ರ ಸಾಧ್ಯ. ಬಹು ಜನತೆಯ ಹಿತವೇ ಬಹು ಜನತೆಯ ಸುಖವು. ಇವತ್ತು ನೋಡಿ, ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಏನು ಜನರು ಏನಿದ್ದಾರೆ ಅವರ ಹಿತವನ್ನು ಕಾಪಾಡೋದು ನಮ್ಮೆಲ್ಲರ ಒಂದು ಹಿತವೇ. ನಾವು ಹಿತವನ್ನು ಬಯಸಿದಾಗ ನಮಗೂ ಕೂಡ ಹಿತವನ್ನು ಬಯಸ್ತಾರೆ. ಆ ರೀತಿಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ನಾವು ಗೌರವ ಕೊಟ್ಟು ಗೌರವವನ್ನು ಪಡ್ಕೊಳ್ಳೋದಿದೆಯಲ್ಲ, ಇದಾಗಬೇಕು. ಇದು ಬುದ್ಧನ ತತ್ವಗಳನ್ನು ನಾವು ಸಾರಿ ಹೇಳಿದಾಗ ಮಾತ್ರ ಅದರಿಂದ ನಮಗೆ ಯಶಸ್ಸು ಸಿಗ್ತದೆ. ಬಹು ಜನತೆಯ ಹಿತವೇ ಬಹು ಜನತೆಯ ಸುಖವು. ನಮ್ಮ ಉಸಿರ ನೀತಿಯು ನಮ್ಮ ಮನೆಯ ರೀತಿಯು. ನಾವು ಸೇವಿಸಿಕೊಳ್ಳುವಂತಹ ಗಾಳಿ ಏನಿದೆಯಲ್ಲ, ಶುದ್ಧವಾಗಿರ್ತಕ್ಕಂತಹ ಗಾಳಿಯನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಸುಸ್ಥಿರವಾಗಿರ್ತದೆ ಮಕ್ಕಳೇ. ಅದೇ ರೀತಿ ಸಮಾಜದಲ್ಲಿರ್ತಕ್ಕಂಥ ಸುಸ್ಥಿರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಹಾಗಾದಾಗ ಮಾತ್ರ ಸುಸ್ಥಿರವಾಗಿರ್ತಕ್ಕಂತಹ ಸಮಾಜ ನಿರ್ಮಾಣ ಆಗುತ್ತೆ, ಮನಸ್ಥಿತಿಗಳು ನಿರ್ಮಾಣ ಆಗ್ತವೆ. ಅದಕ್ಕಾಗಿ ಬುದ್ಧನ ತತ್ವಗಳು ಒಂದು ರೀತಿ ಶುದ್ಧವಾಗಿರ್ತಕ್ಕಂತಹ ಉಸಿರಿನ ರೀತಿಯಲ್ಲಿ ಅಂತ ಹೇಳಿ ಅರವಿಂದ ಮಾಲಗತ್ತಿಯವರು ಹೇಳ್ತಾರೆ. ಇದೇ ರೀತಿಯ ನಮ್ಮ ಮನೆಯ ಮನಸ್ಸಿನ ರೀತಿಯನ್ನು ನಾವು ಕಟ್ಕೊಳ್ಬೇಕು. ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ. ಬುದ್ಧನ ಮಾತುಗಳಿಂದ ತರುವಾಯ ಅರವಿಂದ ಮಾಲಗತ್ತಿಯವರು 12ನೇ ಶತಮಾನದಲ್ಲಿ ಶಿವಶರಣರ ಒಂದು ಮಹಾಮನೆಯಲ್ಲಿ ಇರ್ತಕ್ಕಂತಹ ಒಂದು ಅಂಶಗಳನ್ನ ಪುನಃ ಕಟ್ಕೊಳ್ತಾರೆ ಮಕ್ಕಳೇ. 12ನೇ ಶತಮಾನದ ವಚನಕಾರರು ಏನಿದ್ದಾರೆ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇಂತಹ ಮಹಾನ್ ಶಿವ ಶರಣರು ಏನಿದ್ದಾರೆ, ಆ ಶರಣರು ಕೂಡ ಇದ್ದಾನೆ. ಕಳಬೇಡ, ಕೊಲಬೇಡ, ಉಸಿರು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ ಬಸವಣ್ಣವರು ಹೇಳ್ತಾರೆ ಮಕ್ಕಳೇ. ಮಹಾಮನೆಯಲ್ಲಿ ಎಲ್ಲರೂ ಕೂಡ ಏನು
ಡೋಹರ ಕಕ್ಕಯ್ಯ, ಮಾಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಇಂತಹ ಅನೇಕ ಈ ಬೇರೆ 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 ಜಾತಿಯ ವರ್ಗದವರೆಲ್ಲರೂ ಕೂಡ ಕೂಡಿಕೊಂಡು ಮಹಾಮನೆ ಅಂತೇಳಿ ಬಸವಣ್ಣವರು ಮಾಡ್ತಾರೆ. ಅಲ್ಲಿ ಕ್ರಾಂತಿ ಆಗ್ತದೆ. ಎಲ್ಲ ಧರ್ಮದವರು ಜಾತಿಯವರನ್ನ ಅಲ್ಲಿ ಸೇರಿಸ್ಕೊತಾರೆ. ವಚನಕಾರರು ಅಂತೇಳಿ ನಮ್ಮ ಚರ್ಚೆಯನ್ನು ಮಹಾಮನೆಯಲ್ಲಿ ಮಾಡ್ತಾರೆ. ಎಲ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ. ಯಾವುದೇ ಲಿಂಗ ಭೇದ ಇಲ್ಲ, ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಇಲ್ಲ. ಎಲ್ಲರೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಾರೆ. ಸಮಾಜ ಸಮಸ್ಯೆಗಳನ್ನ ತಿದ್ದುವಲ್ಲಿ ಅವರು ತನ್ನ ಇಡೀ ಒಂದು ಜೀವನವನ್ನು ಮುಡುಪಾಗಿರ್ತಾರೆ ಮಕ್ಕಳೇ. ಅಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣರ ಒಂದು ಕ್ರಾಂತಿ ಆಗ್ತದೆ ಮಕ್ಕಳೇ. ಬೇರೆ ಜಾತಿಯವರ ಒಂದು ವಿವಾಹದ ಸಂಕಲ್ಪವನ್ನು ಮಾಡಿದಾಗ ಇಡೀ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಕೊನೆಗೆ 12ನೇ ಶತಮಾನದ ವಚನಕಾರರು ಹೇಳಿರ್ತಕ್ಕಂಥ ಮಾತುಗಳು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಮುಖ್ಯ ಆಗ್ತವೆ. ಬುದ್ಧನ ಮಾತುಗಳ ಜೊತೆಗೆ 12ನೇ ಶತಮಾನದ ಶಿವಶರಣರು ಹೇಳಿರ್ತಕ್ಕಂಥ ವಚನಗಳು ಅಂತ ಏನು ಕರಿತೀವಿ, ವಚನಗಳು ಕೂಡ ಇವತ್ತು ದಿನಮಾನಗಳಲ್ಲಿ ಮನುಷ್ಯರ ಮನಸ್ಸನ್ನು ತಿದ್ದುವ ಕಟ್ಟುವ ನಿಟ್ಟಿನಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಶಿವಶರಣರ ಮಾತುಗಳು ಕೂಡ ಮುಖ್ಯ ಆಗ್ತವೆ. ಆ ಮಹಾಮಂತ್ರಗಳು ಯಾವ ವಚನಗಳನ್ನು ನಾವು ಇವತ್ತು ಎಲ್ಲ ಸಮಾಜದ ದಿಕ್ಕಿನಲ್ಲೂ ಕೂಡ ನಾವು ಸಾರಬೇಕು, ತಿಳಿಸಬೇಕು. ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ. ಇವತ್ತು ದಿವ್ಯವಾಗಿರ್ತಕ್ಕಂಥ ಜಗತ್ತು ಇದೆಯಲ್ಲ, ಸೃಷ್ಟಿಮಯವಾಗಿರ್ತಕ್ಕಂಥ ಜಗತ್ತು ಬಹಳ ಅಪರೂಪವಾಗಿರ್ತಕ್ಕಂತಹ ನಾವು ಈ ಜಗತ್ತಿನಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದೀವಿ, ಜೀವವನ್ನು ಪಡ್ಕೊಂಡಿದ್ದೀವಿ. ಈ ದಿವ್ಯ ಜಗದಲ್ಲಿ ನಾವು ಭವ್ಯವಾಗಿರ್ತಕ್ಕಂತಹ ಮನುಜರಾಗಿ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ನಾವು ಬದುಕನ್ನು ಸಾಗಿಸಬೇಕು. ಹುಟ್ಟು ಮತ್ತು ಸಾವು ಅನಿವಾರ್ಯ, ಆದರೆ ಬದುಕುವಂತಹ ಜೀವನ ಇದೆಯಲ್ಲ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಬದುಕಬೇಕು. ಅದಕ್ಕಾಗಿ ಆ ಬದುಕನ್ನು ಕಟ್ಕೊಳ್ಬೇಕು, ಬದುಕನ್ನು ಸಾಗಿಸಬೇಕು ಅಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಬುದ್ಧನ ತತ್ವಗಳನ್ನು ನಾವು ಅನುಸರಿಸಬೇಕು, ಅದನ್ನು ಅಳವಡಿಸಿಕೋಬೇಕು, ಪುನಃ ಮುಂದಿನ ತಲೆಮಾರಿಗೆ ಅದನ್ನು ಕೊಂಡೊಯ್ಯಬೇಕು. ಹಂಗಾದಾಗ ಮಾತ್ರ ಸಾಧ್ಯ. ಕೊನೆಯ ಅಂಶದಲ್ಲಿ ನೋಡಿ ಹೇಳ್ತಾರೆ ಅರವಿಂದ ಮಹಾಗತಿಯವರು ಕವನದಲ್ಲಿ, ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ. ಇವತ್ತೇನು ಸಮಾಜದಲ್ಲಿ ಬೇಡವಿದೆ, ಜಾತಿಯ ಅಂಧಾಕಾರದಲ್ಲಿ ನಾವಿದ್ದೀವಿ. ಅವುಗಳನ್ನು ಬದಿಗಿಟ್ಟು ನಾವು ಯಾವುದೇ ರೀತಿಯ ಜಾತಿ ಭೇದಗಳನ್ನು ನಾವು ಮಾಡಬಾರದು. ಅದು ಮಾಡತಕ್ಕಂಥವರು ಏನು ಮನುಷ್ಯರಲ್ಲ. ಮನುಷ್ಯರನ್ನು ಇವತ್ತಿನ ಓಟ್ ರಾಜಕೀಯದಿಂದ ನೀನು ಆ ಜಾತಿಯವ ಈ ಜಾತಿಯವ ಅಂತಕ್ಕಂಥ ಅಂಶವನ್ನು ಏನು ಇವತ್ತು ಅವರು ಯಥೇಚ್ಛವಾಗಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅಲ್ಲಗಳೆಯಬೇಕು. ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆಯನ್ನು ನಾವು ತಾಳಬೇಕು ಅಂತಕ್ಕಂಥ ಅಂಶ. ಬಾರಯ್ಯ ಬಾರೋ ಧರ್ಮದ ಗಡಿಯ ಜಾತಿ, ಧರ್ಮ ಮತ್ತು ಲಿಂಗ, ಜಾತಿ ಭೇದ, ಧರ್ಮ ಭೇದ, ಲಿಂಗ ಭೇದಗಳನ್ನು ಈ ಮೂರನ್ನ ನಾವು ತೊರೆಯಬೇಕು, ಬಿಟ್ಟು ಹಾಕಬೇಕು. ಹಾಗಾದಾಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು, ಸರಿಸಮಾನವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಬುದ್ಧ ನಾಡೆ ಎಮ್ಮ ನಾಡೆ. ಬುದ್ಧ ಹಾಕಿಕೊಟ್ಟಂತಹ ದಾರಿ ಇದೆಯಲ್ಲ, ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಬದುಕೋಣ, ಜೀವನವನ್ನು ಮಾಡೋಣ. ಬುದ್ಧ ನುಡಿ ಎಮ್ಮ ನುಡಿ. ಬುದ್ಧ ಹೇಳಿರ್ತಕ್ಕಂತಹ ಮಾತುಗಳೇನಿವೆ ಆ ನುಡಿಗಳನ್ನು ನಾವು ಪಾಲನೆ ಮಾಡೋಣ. ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋಣ, ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಳೋಣ. ಕುವೆಂಪು ಅವರು ಹೇಳಿದ ಹಾಗೆ ಮನುಜಮತ ವಿಶ್ವಪಥ, ಎಲ್ಲರೂ ಒಂದಾಗಿ ಬಾಳೋಣ, ಸರಿಸಮಾನವಾಗಿ ಮಾಡೋಣ ಅಂತಕ್ಕಂಥ ಅಂಶವನ್ನು ಅರವಿಂದ ಮಾಲಗತ್ತಿಯವರು ಪ್ರಸ್ತುತ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಬಾರಯ್ಯ ಬಾರೋ ಮರಳಿ ಮನೆಗೆ, ಪುನಃ ನೀನು ನಮ್ಮ ಮನೆಗೆ, ಮನಸ್ಸಿಗೆ ಬಂದು ತಲುಪಬೇಕು. ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಹಾಗಾಗಿದ್ದಾಗ ಮಾತ್ರ ನಾವು ಮನುಷ್ಯತ್ವದಿಂದ ಬದುಕನ್ನು ಸಾಗಿಸಿದಾಗ ಮಾತ್ರ ಮನುಷ್ಯನಿಗೆ ಬೆಲೆ ಸಿಗ್ತದೆ ಅಂತಕ್ಕಂಥ ಅಂಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ಅರವಿಂದ ಮಾಲಗತ್ತಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಉತ್ತಮವಾಗಿರ್ತಕ್ಕಂತಹ ಕವನ. ಇದನ್ನು ನೀವು ಅನುಸರಿಸಬೇಕು. ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ನೀವು ಕೇಳಿರ್ತೀರ ಮಕ್ಕಳೇ. ಆದರೂ ಕೂಡ ಇನ್ನೊಮ್ಮೆ ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಈ ಪದ್ಯ ಭಾಗವನ್ನು ಓದ್ಕೊಳ್ಳಿ. ಪದ್ಯ ಭಾಗವನ್ನು ಓದ್ಕೊಂಡು ಭಾಷಾಭ್ಯಾಸತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಹಾಗೆ ಪದ್ಯ ಕಟ್ಟಪಡಕ್ಕಿಂತ ನೋಡಿ, ಇಲ್ಲಿ ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಪದ್ಯ ಭಾಗ ಮೂರು ಪದ್ಯ ಭಾಗ ಕಂಠಪಾಠಕ್ಕಿದೆ. ಹಾಗೆ 6ನೇ ಪದ್ಯ ಭಾಗ 3 ಮತ್ತು 6ನೇ ಪದ್ಯ ಭಾಗ ಕಂಠಪಾಠಕ್ಕಿದೆ ಮಕ್ಕಳೇ. ಆ ಕಂಠಪಾಠ ಪದ್ಯವನ್ನು ಕಲಿತು ನೀವು ಮುಂದಿನ ತರಗತಿಯಲ್ಲಿ ಬಂದು ಓದಿಸಬೇಕು. ಹಾಗೆ ಪದ್ಯ ಭಾಗವನ್ನು ನೀವು ಓದ್ಕೊಂಡು ಅರ್ಥ ಮಾಡಿಕೊಂಡು ನೋಡಿ, ಈ ಮರಳು ಮನೆಗೆ
ಕವನದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ, ಈ ಪದ್ಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಾತುಗಳಲ್ಲಿ ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಇಷ್ಟು ಅಂಶವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.